ನಮಸ್ತೆ ವೀಕ್ಷಕರ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಇವತ್ತು ಕೂಡ ಒಂದು ಜೀವನಕ್ಕೆ ಹತ್ತಿರವಾಗಿರುವಂಥ ಒಂದು ವಿಷಯ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಎನ್ಕರೇಜ್ ಮೀ ಟು ಡೂ ಮೋರ್ ಸಚ್ ವಿಡಿಯೋಸ್. ನೋಡ್ತಾ ಇರ್ತೀವಲ್ಲ, ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದಿ ನಡ್ಕೊಂಡು ಹೋಗೋರು ಮನುಜ ಅಂತ ಒಂದು ಫೇಮಸ್ ಲೈನ್ ಕನ್ನಡದಲ್ಲಿ ಸಾಹಿತಿಯೊಬ್ರು ಹೇಳಿದ್ದಾರೆ. ತಪ್ಪು ಮಾಡಿದ್ದನ್ನ ತಿಳ್ಕೊಂಡು ತಿದ್ದುಕೊಂಡು ಮುಂದೆ ಆ ತಪ್ಪನ್ನ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ನಡೆದಿರೋರು ಒಳ್ಳೆ ವ್ಯಕ್ತಿಗಳಾಗಿದ್ದಾರೆ. ಸಮಾಜದಲ್ಲಿ ನಾವು ನೋಡ್ತಿರೋ ಹಂಗೆ ಅಥವಾ ನಾವು ಕೇಳಿರೋ ಹಂಗೆ ಕಂಡಿರೋ ಹಂಗೆ 3 ವಿಧವಾದ ಜನಗಳಿರ್ತಾರೆ. ತಪ್ಪಿತಸ್ಥರು, ತಪ್ಪು ಮಾಡೋರು. ಮೊದಲನೇ ಕ್ಯಾಟಗರಿ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮ ತಪ್ಪನ್ನ ಸ್ವಯಂ ಪ್ರೇರಿತವಾಗಿ ತಾವೇ ಘೋಷಿಸಿ, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ, ಇದು ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂದ್ಬಿಟ್ಟು ಅದನ್ನ ಸರಿ ಮಾಡಿ ಕೊಡೋರು. ಎರಡನೇ ಕ್ಯಾಟಗರಿ ಇವ್ರು ಏನ್ ಮಾಡ್ತಾರೆ, ತಪ್ಪು ಮಾಡ್ತಾನೆ ಇರ್ತಾರೆ. ಅದನ್ನ ನೀವು ಬೇರೆಯವರು ಥರ್ಡ್ ಪಾರ್ಟಿ ಕಂಡಿಡಿಯೋವರೆಗೂ ಅದನ್ನ ಅವರು ಮಾಡ್ತಾನೆ ಇರ್ತಾರೆ. ಕಂಡಿಡಿದ ಮೇಲೆ ಅಯ್ಯೋ ತಪ್ಪಾಯ್ತು, ಸಾರಿ ಅಂತ ಕ್ಷಮೆ ಕೇಳ್ತಾರೆ. ಗೊತ್ತಿರುತ್ತೆ ಅವ್ರು ಮಾಡ್ತಾ ಇರೋ ತಪ್ಪು ಅಂತ, ಬಟ್ ಸ್ಟಿಲ್ ಬೇರೆಯವ್ರು ಕಂಡಿಡಿಯೋವರೆಗೂ ಅವರು ಅದನ್ನ ತಪ್ಪು ಅಂತಾನೆ ಅನ್ಕೊಂಡಿರಲ್ಲ. ಬೇರೆಯವ್ರು ಕಂಡಿಡ್ಬಿಟ್ಟಿದ ತಕ್ಷಣ ಅಯ್ಯೋ ತಪ್ಪಾಗೋಯ್ತು, ಸಾರಿ ಅಂತ ಹೇಳಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾರೆ. ಮೂರನೇ ಕ್ಯಾಟಗರಿ ಯಾವ್ರಪ್ಪ ಅಂತ ಹೇಳಿದ್ರೆ, ಮಾಡ್ತಾನೆ ಇರ್ತಾರೆ, ಗೊತ್ತು, ಬೇರೆಯವ್ರಿಗೂ ಗೊತ್ತಿರುತ್ತೆ, ನಿಮ್ಗೂ ಎಲ್ಲರೂ ನೋಡ್ತಾನೆ ಇರ್ತಾರೆ. ಹಗಲ್ ಪ್ರತಿಯೊಬ್ರು ಕಾಣೋ ಹಂಗೆ ತಪ್ಪು ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಒಂದು ಚೂರು ಅದು ತಪ್ಪು ಮಾಡ್ತಿದ್ದೀನಿ ಅಂತ ಅರಿವಿರಲ್ಲ, ಮತ್ತೆ ನಾನು ತಪ್ಪು ಮಾಡಿದೆ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಬಂಡ್ರು ಅಂತಾರಲ್ಲ, ಯಾರೇನಾರ ಮಾಡ್ಕೊಳ್ಳಿ ಬಿಡು, ನಾನು ಮಾಡ್ತಾ ಇದ್ದೀನಿ, ನಾನು ದುಡಿತಾ ಇದ್ದೀನಿ, ನಾನು ಆಸ್ತಿ ಮಾಡ್ತಾ ಇದ್ದೀನಿ, ಇದು ಈ ಕ್ಯಾಟಗರಿಗೆ ಬಿದ್ದಿದ್ದಾರೆ. ಇನ್ ದ ರಿಯಲ್ ವರ್ಲ್ಡ್ ನೀವು ನೋಡ್ತಾ ಇದ್ದಂಗೆ ಯಾರು ಹೆಚ್ಚು ಸುಖವಾಗಿರ್ತಾರೆ ಅಂದ್ರೆ, ಆ ಮೂರನೇ ಕ್ಯಾಟಗರಿ ಇರ್ತಾನಲ್ಲ, ಅವನು ನಿಮ್ಮ ಕಣ್ಣಿಗೆ ಹೆಚ್ಚು ಸುಖವಾಗಿ ಕಾಣಿಸ್ತಾ ಇರ್ತಾನೆ. ಎರಡನೇ ಕ್ಯಾಟಗರಿಯವನು ನಿಮಗೆ ಬುದ್ಧಿವಂತನಾಗಿ ಕಾಣಿಸ್ತಾನೆ ಅಲ್ವಾ. ಇದು ಅನ್ಫಾರ್ಚುನೇಟೋ ಅಥವಾ ಏನು ಅಂತ ಹೇಳಕ್ಕಾಗಲ್ಲ, ಬಟ್ ಪೀಪಲ್ ವಿಲ್ ಲುಕ್ ಅಟ್ ದೆಮ್ ಲೈಕ್ ದೇ ಆರ್ ವೆರಿ ಇಂಟೆಲಿಜೆಂಟ್. ಬಿಕಾಸ್ ಅವನ ತಪ್ಪನ್ನ ನೀವು ಕಂಡಿಡಿಯೋವರೆಗೂ ಅವನು ಒಳ್ಳೆಯವತನೇ ಇರ್ತಾನೆ. ನೋಡು ಎಷ್ಟು ಚೆನ್ನಾಗಿ ಅವನು, ಎಷ್ಟು ಬುದ್ಧಿವಂತ ಅವನು ಅಂತ ಹೊಗಳ್ತಾರೆ. ಫಸ್ಟ್ ಒನ್ ಇದಾನಲ್ಲ, ಫಸ್ಟ್ ಕ್ಯಾಟಗರಿ ಯಾರು ಹೇಳಿ, ಸ್ವಯಂ ಪ್ರೇರಿತವಾಗಿ ತನ್ನ ತಪ್ಪನ್ನ ತಾನೇ ಅರ್ಥಕೊಂಡು ಬೇರೆಯವ್ರ ಹತ್ರ ಕ್ಷಮೆ ಕೇಳ್ತಾನಲ್ಲ, ಅವನನ್ನ ಶತಮೂರ್ಖ, ದಡ್ಡ ಅಂತ ನಮ್ ಜನ ಹೇಳ್ತಾರೆ. ಇದು ನಮ್ಮ ಸಮಾಜದಲ್ಲಿ ನಡೀತಾ ಇರೋ ಸತ್ಯ ಅಲ್ವಾ. ಯಾರು ಒಳ್ಳೆ ಗುಣದಿಂದ ಇರ್ತಾರೆ, ಯಾರು ಒಳ್ಳೆಯವ್ರು ಅನ್ಕೊಂತಾರೆ, ಅವ್ರನ್ನ ಮೂರ್ಖರು ಅಂತಾನೆ ಘೋಷಿಸ್ಬಿಡ್ತಾರೆ. ತಪ್ಪನ್ನ ತಿದ್ಕೊಂಡು ಕ್ಷಮೆ ಕೇಳಿ ಬೇರೆಯವ್ರಿಗೆ ನಾನು ಸ್ವಯಂ ಪ್ರೇರಿತವಾಗಿ ತಪ್ಪು ಅಂತ ಹೇಳಕ್ ಹೋದ್ರೆ ನಿನ್ನಷ್ಟು ದಡ್ಡ ಯಾರು ಇಲ್ಲ ಅಂತ ಅಡ್ವೈಸ್ಗಳು ಕೂಡ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಅದೇ ಎರಡನೇ ಕ್ಯಾಟಗರಿನ ತನ್ನ ತಪ್ಪನ್ನ ತಾನು ಹೈಡ್ ಮಾಡಿ ಬೇರೆಯವ್ರಿಗೆ ಕಂಡಿಡಿಯಕ್ಕೆ ಆಗದೆ ಇರೋ ಹಾಗೆ ತಪ್ಪು ಮಾಡ್ತಿರ್ತಾರೆ. ಒಂದ್ಸರಿ ಕಂಡಿಡಿದ್ಮೇಲೆ ಓ ತಪ್ಪಾಯ್ತು, ಕ್ಷಮಿಸಿ, ಗೋಮುಖ ವ್ಯಾಘ್ರ ಅಂತೀವಿ ನಾವು. ಮೂರನೇನು ಭಂಡ, ಬಿಡಿ, ಅವನ್ ತಪ್ಪು ಅಂತ ಗೊತ್ತಿದ್ದೇ ಮಾಡ್ತಾ ಇದ್ದಾನೆ, ತಪ್ಪು ಮಾಡೇ ತನ್ನ ಸುಖಕ್ಕೋಸ್ಕರ ತಪ್ಪು ಮಾಡೇ ಮಾಡ್ತಾನ. ಸೊ ಈ ತರ 3 ವಿಧವಾದ ಗುಣ ಇರೋ ವ್ಯಕ್ತಿತ್ವಗಳಿರೋ ಮನುಷ್ಯರಲ್ಲಿ ನೀವು ಯಾವ್ದಾದ್ರು ಒಂದು ಸಂಬಂಧ ಬೆಳೆಸ್ಬೇಕು ಅಥವಾ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಹೇಳಿದ್ರೆ, ಗೋ ಫಾರ್ ಫಸ್ಟ್ ಕ್ಯಾಟಗರಿ ಪರ್ಸನ್. ನಿಮ್ ಜೀವನ ಚೆನ್ನಾಗಿರುತ್ತೆ. ಜನ ಸಮಾಜ ಅವನು ದಡ್ಡ ಅಂತ ಹೇಳಿದ್ರು ಕೂಡ ಟ್ರಸ್ಟ್ ಹಿಮ್. ನೆವರ್ ಟ್ರಸ್ಟ್ ಸೆಕೆಂಡ್ ಪರ್ಸನ್. ಎರಡನೇ ಕ್ಯಾಟಗರಿ ಹೇಳದ್ನಲ್ಲ, ಬೇರೆಯವ್ರು ತಪ್ಪು ಕಂಡಿಡಿಯೋವರೆಗೂ ಅವನು ತಪ್ಪು ಮಾಡ್ತಿರ್ತಾನೆ, ಗೊತ್ತಾಗಲ್ಲ, ಅವನನ್ನ ಮಾತ್ರ ನಂಬಕ್ ಹೋಗ್ಬೇಡಿ. ಆತರ ವ್ಯಕ್ತಿತ್ವ ಏನಾದ್ರು ನಿಮ್ ಫ್ರೆಂಡ್ಸ್ ಅಥವಾ ನಿಮ್ ರಿಲೇಟಿವ್ಸ್ ಅಲ್ಲಿ ಇದ್ರೆ ದಯವಿಟ್ಟು ಅವರಿಂದ ದೂರ ಇರೋದು ಒಳ್ಳೇದು. ಮೂರನೇ ಕ್ಯಾಟಗರಿ ಅಂತೂ ಬಿಟ್ಬಿಡಿ. ಅಂತವ್ರ ಹತ್ರ ನೀವು ಹೋದ್ರೆ ಸಾಕು, ಅವ್ರು ಮಾಡ್ಕೊಂಡಿರೋ ತಪ್ಪು ಕೂಡ ನಿಮಗೆ ಮೆತ್ಕೊಳೋ ಚಾನ್ಸಸ್ ಇರುತ್ತೆ. 3 ಕ್ಯಾಟಗರಿಯಲ್ಲಿ
ರಿಯಲ್ ವರ್ಲ್ಡ್ ಅಲ್ಲಿ ಸುಖವಾಗಿರೋ ಥರ್ಡೇ ಆದ್ರೂ ಕೂಡ ಎಟರ್ನಲ್ ಸುಖ ಅಂತೀವಲ್ಲ, ಅಂದ್ರೆ ಮನಃಶಾಂತಿ, ಪೀಸ್, ಮತ್ತೆ ನೀವು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ ಕ್ಯಾಟಗರಿಗೆ ಬೀಳಿ, ಅಥವಾ ಫಸ್ಟ್ ಕ್ಯಾಟಗರಿ ಪರ್ಸನ್ ಜೊತೆ ಇರಿ. ಆ ವ್ಯಕ್ತಿತ್ವ ಜೊತೆ ಇದ್ರೆ ನೀವು ನೆಮ್ಮದಿಯ ಜೀವನ ಸಾಗಿಸ್ಬೋದು ಅಥವಾ ಸುಖವಾಗಿರ್ಬೋದು, ಏನು ತೊಂದರೆಗಳಾಗಲ್ಲ ನಿಮ್ಗೆ. ತನ್ನ ತಪ್ಪನ್ನ ತಾನೇ ತಿದ್ಕೊಂಡು, ತನ್ನ ತಪ್ಪನ್ನ ತಾನೇ ಅರ್ಥಕೊಂಡು ತಿದ್ದಿ ನಡೀತಾರಲ್ಲ, ಆ ಮನುಷ್ಯರು, ಆ ವ್ಯಕ್ತಿತ್ವ ಇರೋ ಮನುಷ್ಯ ನಿಮ್ಗೆ ಸರಿಯಾಗಿರ್ತಾರೆ. ಸೊ ತಪ್ಪು ಮಾಡೋದು ಸಹಜ. ನಾವು ಯಾವ ಕ್ಯಾಟಗರಿಗೆ ಸೇರ್ತೀವಿ ಅನ್ನೋದು ನಾವು ಡಿಸೈಡ್ ಮಾಡ್ಬೇಕು. ಮೊದಲನೇ ಕ್ಯಾಟಗರಿಗೆ ಸೇರಿದ್ರೆ ನೀವು ಟ್ರಾನ್ಸ್ಪರೆಂಟ್ ಆಗಿರ್ತೀರಾ, ಮತ್ತೆ ನೆಮ್ಮದಿಯಾಗಿ ಜೀವನ ಮಾಡಿ ಎಂಡ್ ವಿಲ್ ಬಿ ಗುಡ್. ಎರಡನೇ ಕ್ಯಾಟಗರಿಗೆ ಬಂದ್ರೆ ಸ್ವಲ್ಪ ಪಾಪಗಳು ಮಾಡ್ದಂಗಿರುತ್ತೆ. ಎರಡನೇ ಕ್ಯಾಟಗರಿಲಿ ಬಿದ್ರೆ ನಿಮ್ಗೆ ಅಷ್ಟು ನೆಮ್ಮದಿಯಾಗಿರಕ್ಕಾಗಲ್ಲ, ಯಾಕೆಂದ್ರೆ ನಿಮಗೆ ಭಯ ಇರುತ್ತೆ. ಭಯ ಯಾವತ್ತೂ ಕೂಡ ನಿಮ್ಗೆ ಎಚ್ಚರಿಸ್ತಾ ಇರುತ್ತೆ, ಯಾರಾದ್ರೂ ಕಂಡುಹಿಡಿತಾರೆ, ನೀನ್ ನಾಡಿ ತಪ್ಪು, ಬೇಡ ಕಣೋ, ಮಾಡ್ಬೇಡ ಅಂತ ಅಂತರಾತ್ಮ ಹೇಳ್ತಾ ಇರುತ್ತೆ. ಬಟ್ ಸ್ಟಿಲ್ ಯು ವಿಲ್ ಗೋ ಹೆಡ್. ಸೊ you will suffer. There is always guilt in your mind. ಮೂರನೇ ಕ್ಯಾಟಗರಿ, ಅವ್ರಿಗೆ ಡೆಫಿನೆಟ್ಲಿ ಫಿಕ್ಸ್, ಎಂಡ್ ಇಸ್ ನಾಟ್ ಗುಡ್. ಸೊ ಅದಕ್ಕೆ ವೀಕ್ಷಕರು ಹೇಳಿದ್ದು, 3 ಕ್ಯಾಟಗರಿಯಲ್ಲಿ ದಯವಿಟ್ಟು ಮೊದಲನೇ ಕ್ಯಾಟಗರಿಗೆ ನೀವು ಸೇರಿ, ಅಥವಾ ಮೊದಲನೇ ಕ್ಯಾಟಗರಿಯವ್ರ ಜೊತೆ ಸ್ನೇಹ ಬೆಳೆಸಿ, ಮೊದಲನೇ ಕ್ಯಾಟಗರಿಯವ್ರನ್ನ ನಂಬಿ. ಎರಡನೇದು ಮೂರನೇದು ಕ್ಯಾಟಗರಿಯವರಿಂದ ಸ್ವಲ್ಪ ದೂರ ಇರಿ, ಮತ್ತೆ ಆ ಕ್ಯಾಟಗರಿ ನೀವು ಸೇರಬೇಡಿ ಅಂತ ಹೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಎನ್ಕರೇಜ್ ಮೀ.